ಆರ್ಸಿಬಿ 18ನೇ ಆವೃತ್ತಿಯಲ್ಲಿ ಕಪ್ ಗೆದ್ದು ಬೀಗಿದೆ. ಹೀಗಾಗಿ ಅಭಿಮಾನಿಗಳಲ್ಲಿ ಆರ್ಸಿಬಿ ಮೇಲಿನ ಪ್ರೀತಿ ನಿರೀಕ್ಷೆ ದುಪ್ಪಟ್ಟಾಗಿದೆ. ಹೀಗಾಗಿ ಮುಂಬರುವಂತಹ ಐಪಿಎಲ್ ಸೀಸನ್ 19ಕ್ಕೆ ಆರ್ಸಿಬಿ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಹೌದು, ಆಟಗಾರರ ಟ್ರೇಡಿಂಗ್, ರಿಟೈನ್, ರಿಲೀಸ್ ಪ್ರಕ್ರಿಯೆಗಳು ತೆರೆಮರೆಯಲ್ಲಿ ಜೋರಾಗಿವೆ. ಇನ್ನು ಡಿಸೆಂಬರ್ನಲ್ಲಿ ನಡೀತಾ ಇದ್ದಂತಹ ಮಿನಿ ಆಕ್ಷನ್ಗೆ ಫ್ರಾಂಚೈಸಿಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇವೆ. ಹೌದು, ಡಿಸೆಂಬರ್ನಲ್ಲಿ ನಡೆಯುವಂತಹ ಮಿನಿ ಆಕ್ಷನ್ಗೂ ಮುನ್ನ ಐಪಿಎಲ್ ಫ್ರಾಂಚೈಸಿಗಳಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದ್ದು ಆರ್ಸಿಬಿಯು ಸದ್ಯ ಅಖಾಡಕ್ಕಿಳಿದಿದೆ. ಹೌದು, ಆಸೀಸ್ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ ಮೇಲೆ ರೆಡ್ ಆರ್ಮಿಯ ಕಣ್ಬಿದ್ದಿದ್ದು ಖರೀದಿಗೆ ಪ್ಲಾನ್ ರೂಪಿಸ್ತಾ ಇವೆ. ಹೌದು, ಈಗ ಇರ್ತಕ್ಕಂತಹ ತಂಡವನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಆರ್ಸಿಬಿ ಕಸರತ್ತನ್ನ ಆರಂಭಿಸಿದೆ. ಈ 3 ಪಂದ್ಯಗಳ ಸರಣಿಯಲ್ಲಿ 78ರ ಸರಾಸರಿಯಲ್ಲಿ ಗ್ರೀನ್ ರನ್ ಅನ್ನ ಗಳಿಸಿದ್ದಾರೆ. 156 ರನ್ ಗಳಿಸಿದಂತಹ ಗ್ರೀನ್ 9 ಬೌಂಡ್ರಿ ಹಾಗೂ 8 ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ಈ ಅದ್ಭುತ ಆಟಕ್ಕೆ ಆರ್ಸಿಬಿ ಫ್ರಾಂಚೈಸಿ ಫಿದಾ ಆಗಿದೆ. ಹೀಗಾಗಿ ಗ್ರೀನ್ ತಂಡಕ್ಕೆ ಬಂದ್ರೆ ತಂಡದ ಬ್ಯಾಟಿಂಗ್ ಬಲ ಹೆಚ್ಚಾಗೋದ್ರ ಜೊತೆಗೆ ಬೌಲಿಂಗೂ ಕೂಡ ಪವರ್ ಸಿಗಲಿದೆ. ಹೀಗಾಗಿಯೇ ಗ್ರೀನ್ ಖರೀದಿಗೆ ಆರ್ಸಿಬಿ ಪ್ಲಾನ್ ಅನ್ನು ರೂಪಿಸ್ತಾ ಇದೆ. ಇನ್ನು ಹಾಲಿ ಚಾಂಪಿಯನ್ ಆರ್ಸಿಬಿ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಮಿನಿ ಆಕ್ಷನ್ಗೆ ಸಿದ್ಧತೆಯನ್ನು ಆರಂಭಿಸಿದೆ. ಇನ್ನು ಕ್ಯಾಮರೂನ್ ಗ್ರೀನ್ ಕರೆ ತಂದು ತಂಡವನ್ನ ಮತ್ತಷ್ಟು ಬಲಿಷ್ಠ ಮಾಡೋಕೆ ರೆಡಿ ಆಗ್ತಿದೆ. ಆದ್ರೆ ಆರ್ಸಿಬಿಯಂತೆ ಉಳಿದ ಫ್ರಾಂಚೈಸಿಗಳ ಕಣ್ಣು ಕೂಡ ಗ್ರೀನ್ ಮೇಲಿದೆ. ಹೀಗಾಗಿ ಆರ್ಸಿಬಿ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ.